ಹಾಗಾದರೆ ಪೊಲೀಸರ ತನಿಖೆಯಲ್ಲಿ ಬೆಚ್ಚಿ ಬೀಳುವ ಅಂಶಗಳು ಆ ಸಂದರ್ಭದಲ್ಲಿ ನಡೆದದ್ದೇನು ಅದನ್ನ ಕರಾರುವಾಕ್ಕಾಗಿ ಬರಿತಾ ಹೋಗ್ತಾರೆ. ಏನು ನಡೀತು, ಯಾವ ಟೈಮ್ನಲ್ಲಿ ಯಾರ್ಯಾರು ಏನೇನು ಹೇಳಿದ್ರು, ಅದಕ್ಕೇನು ಸಾಕ್ಷಿ ಇದೆ, ಎಲ್ಲವೂ ಪೊಲೀಸ್ ತನಿಖೆಯಲ್ಲಿ ಬಯಲಾಗ್ತಾ ಇದೆ. ಹಾಗಾದರೆ ಏನು ಡೀಟೇಲ್ಸ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಪವಿತ್ರ ಗೌಡ ಮತ್ತು ದರ್ಶನ್ ಅಲ್ಲಿಗೆ ಬಂದಾಗ ಕಿಲ್ ಹಿಮ್ ಇದು ಇಂಪಾರ್ಟೆಂಟ್ ವರ್ಡ್. ಇದು ಆದೇಶ, ಆಜ್ಞೆ, ಕೊಂದುಬಿಡಿ ರೇಣುಕಾಸ್ವಾಮಿಯನ್ನ ಕೊಂದುಬಿಡಿ ಅಂತ ಪಬ್ಲಿಕ್ ಟಿವಿಯ ಬುಧವಾರದ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಾವು ಕೊಡ್ತಾ ಇದ್ದೀವಿ, ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ಉಳಿದವರು ಅದನ್ನು ಫಾಲೋ ಮಾಡ್ತಾ ಇದ್ದಾರೆ. ಬುಧವಾರದ ಸೂಪರ್ ಎಕ್ಸ್ಪ್ಲೋಸಿವ್ ಸುದ್ದಿ, ಕಿಲ್ ಹಿಮ್. ದರ್ಶನ್ ಜೊತೆ ಪಟ್ಟಣಗೆರೆ ಶೆಡ್ಗೆ ಬಂದ ಪವಿತ್ರ ಗೌಡ ಹೇಳಿದ್ದು ಇವನನ್ನ ಬಿಡಬೇಡ, ಈ ಪದನೇ ಬಳಸಿದ್ದಾರೆ. ಕಿಲ್ ಹಿಮ್ ಅಂತಾನೆ ಹೇಳಿದ್ದಾರೆ. ಕೊಂದು ಬಿಡಿ ಇವನು ಬದುಕಿರೋದಕ್ಕೆ ಯೋಗ್ಯನೇ ಅಲ್ಲ, ಕೊಂದು ಬಿಡಿ ಅಂತ ಸ್ಥಿಮಿತ ಕಳ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲರೂ ಸ್ಥಿಮಿತ ಕಳ್ಕೊಂಡಿದ್ದಾರೆ. ಅವ್ರು ಏನು ಮಾತನಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಬಿಡಬೇಡ ಅಂತ ಅಲ್ಲಿದ್ದವ್ರಿಗೆಲ್ಲರಿಗೂ ಕೂಡ ಪವಿತ್ರ ಗೌಡ ಹೇಳ್ತಾರೆ. ದರ್ಶನ್ ಕೂಡ ಸ್ಥಿಮಿತ ಕಳ್ಕೊಂಡು ದೊಡ್ಡ ಮಟ್ಟದ ಹಲ್ಲೆ ಮಾಡ್ತಾರೆ. ಸೊ ದರ್ಶನ್ ಜೊತೆ ಅವತ್ತಿನ ದಿನ ಜೂನ್ 8ನೇ ತಾರೀಕು ಪಟ್ಟಣಗೆರೆ ಶೆಡ್ಗೆ ಪವಿತ್ರ ಗೌಡ ಕೂಡ ಬಂದಿದ್ರು. ಇದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ಅಲ್ಲಿ ಏನು ನಡೀತು ಅಂತಕ್ಕಂಥದ್ದನ್ನ ಪಬ್ಲಿಕ್ ಟಿವಿ ಬ್ರೇಕ್ ಮಾಡ್ತಾ ಇದೆ. ದರ್ಶನ್ ಜೊತೆ ಪಟ್ಟಣಗೆರೆ ಶೆಡ್ಗೆ ಪವಿತ್ರ ಗೌಡ ಬರ್ತಾರೆ. ರೇಣುಕಾಸ್ವಾಮಿಯನ್ನ ನೋಡ್ತಾ ಇದ್ದ ಹಾಗೇನೆ, ಯಾಕೆಂದ್ರೆ ಅಷ್ಟು ದಿನ ಪ್ರತ್ಯಕ್ಷವಾಗಿ ಅವನು ನೋಡೇ ಇಲ್ಲ ಪವಿತ್ರ ಗೌಡ. ಬರೀ ಅವನು ತೊಂದರೆ ಕೊಡ್ತಾ ಇದ್ದ. ಮೊಬೈಲ್ನಲ್ಲಿ ಫೋಟೋಗಳನ್ನ ಕಳಿಸೋದು, ಮೆಸೇಜ್ಗಳನ್ನ ಕಳಿಸೋದು. ಸಿಟ್ಟು ನೆತ್ತಿಗೇರಿತ್ತು. ಅವನು ಮುಖ ನೋಡ್ತಾ ಇದ್ದ ಹಾಗೇನೆ BP ಏರಿಸ್ಕೋತಾರೆ. ಸಡನ್ನ ಕೋಪ ಬರುತ್ತೆ ಅಂತಾರಲ್ಲ, ಇಷ್ಟು ಬೇಗ ಕೋಪ ಅಂತಾರಲ್ಲ, ಹಾಗೆ ಒಂದು ಕ್ಷಣದಲ್ಲೇ ಕೋಪ. ಆ ಕೋಪದಲ್ಲಿ ಏನು ಮಾಡಿದ್ರು ಅವರು, ಪವಿತ್ರ ಗೌಡ ಚಪ್ಪಲಿ ತಗೋತಾರೆ. ಯಾಕೆಂದ್ರೆ ಅವನು ಅಸಹಾಯಕ ಸ್ಥಿತಿ. ಅವಾಗ ಅಷ್ಟು ಜನ, 17 ಜನ ಇದ್ದಾರಲ್ಲಿ. ಆ 17 ಜನರಲ್ಲಿ ಆತ ಏನು ಮಾಡೋಕ್ಕಾಗತ್ತೆ? ಏನೂ ಮಾಡೋಕ್ಕಾಗಲ್ಲ. ಒಂದು ಜಿಂಕೆಯನ್ನ 5 ಸಿಂಹಗಳು ಅಟ್ಯಾಕ್ ಮಾಡ್ದಂಗೆ. ರೇಣುಕಾಸ್ವಾಮಿಯನ್ನ ನೋಡ್ತಾ ಇದ್ದಂತೆ BP ಪವಿತ್ರ ಏರಿಸ್ಕೋತಾರೆ. ಚಪ್ಲಿನಲ್ಲಿ ಹೊಡೆದು ರೋಷವನ್ನು ತೀರಿಸ್ಕೊಂಡಿದ್ರು ಪವಿತ್ರ. ಚಪ್ಲಿನಲ್ಲಿ ಹೊಡಿತಾರೆ, ರಪ ಅಂತ ಹೊಡಿತಾರೆ ಚಪ್ಲಿನಲ್ಲಿ. ಕೋಪ ಅಷ್ಟಿತ್ತು ರೇಣುಕಾಸ್ವಾಮಿ ಮೇಲೆ. ಆ ರೋಷವನ್ನ ತೀರಿಸ್ಕೋತಾರೆ. ಆಮೇಲೆ ದರ್ಶನ್ಗೂ ಕೂಡ ಹೇಳ್ತಾರೆ, ಬಿಡಬೇಡಿ ಇವನ್ನ ಹೊಡಿರಿ ಅಂತನ್ಬಿಟ್ಟು ಪವಿತ್ರ ಗೌಡ. ದರ್ಶನನ್ನು ಪ್ರವೋಕ್ ಮಾಡಿದ್ದು ಆಕೆನೆ. ದರ್ಶನ್ ನಾನು ಆಗಲೇ ಹೇಳಿದಂತೆ ಸ್ಟೋನಿ ಬ್ರೂಕ್ಸಲ್ಲಿದ್ದರು, ಪಾರ್ಟಿ ಮಾಡ್ತಾ ಇದ್ರು. ಅವರು ಕೂಡ ಮೈ ಮೇಲೆ ಪ್ರಜ್ಞೆಯನ್ನು ಕಳ್ಕೊಂಡಿದ್ರು. ಹಾಗಾಗಿ ದರ್ಶನ್ ಕೂಡ ತಾನು ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ದೇನೆ ನಿಜಕ್ಕೂ ಕೂಡ ಪ್ರಾಣಿಗಳ ರೀತಿಯಲ್ಲಿ, ಮೃಗದಂತೆ ಅಟ್ಯಾಕ್ ಮಾಡ್ತಾರೆ. ಮೃಗದ ರೀತಿಯಲ್ಲಿ ಎಲ್ಲೂ ಕೂಡ ಚೂರು ಕಿಂಚಿತ್ತು ಮಾನವೀಯತೆ ಅಂತಕ್ಕಂಥದ್ದು ಸತ್ತೇ ಹೋಗಿತ್ತು. ಎಲ್ಲರಲ್ಲೂ ಸತ್ತು ಹೋಗಿತ್ತು. ಮಾನವೀಯತೆ ಅನ್ನೋದೇ ಇರಲಿಲ್ಲ. ಹಾಗಾಗಿ ದರ್ಶನ್ ಕೂಡ ದೊಡ್ಡ ಮಟ್ಟದ ಹಲ್ಲೆ ಮಾಡ್ತಾರೆ. ದೊಡ್ಡ ಮಟ್ಟದಲ್ಲಿ ಅವರು ಶೂಸ್ ಬಿಚ್ಕೊಂಡು ಹೊಡಿತಾರೆ. ಇದಕ್ಕೆಲ್ಲ ನಾನು ಆಗಲೇ ಹೇಳಿದ್ದೀನಿ, ಸಾಕ್ಷಿ ಇದೆ. ಅಷ್ಟಕ್ಕೆ ಪವಿತ್ರ ಸುಮ್ಮನಾಗಿದ್ದಿದ್ರೆ ಇದು ಕೊಲೆ ಹಂತಕ್ಕೆ ಹೋಗ್ತಾ ಇರಲಿಲ್ಲ. ಅಷ್ಟಕ್ಕೆ ಪವಿತ್ರ ಗೌಡ ಸುಮ್ಮನಾಗ್ಲಿಲ್ಲ. ಅಲ್ಲಿದ್ರಲ್ಲ ಪಟಾಲಂ ಡಿ ಗ್ಯಾಂಗ್ನ ಸದಸ್ಯರು, ಅವ್ರಿಗೆಲ್ಲ ಹೇಳ್ತಾರೆ ಕಿಲ್ ಹಿಮ್ ಅಂತ ಕೂಗಾಡ್ತಾರೆ. ಪವಿತ್ರ ಅಲ್ಲಿದ್ದವ್ರಿಗೆಲ್ಲ, ಬಿಡಬೇಡಿ ಅವನನ್ನ, ಕೊಂದುಬಿಡಿ ಅವನನ್ನ, ಬಿಡಬೇಡಿ. ಕೆಲವರು ಮಾತಲ್ಲ ಅಂತಾರೆ, ನೀನು ನೋಡ್ತಾ ಇದ್ರೆ ಸಾಯಿಸಷ್ಟು ಕೋಪ ಬರುತ್ತೆ ಅಂತ. ಬರೀ ಅದು ಮಾತಿಗೆ ಸೀಮಿತ ಆಗಿರಬೇಕಾಗಿತ್ತು. ಇವ್ರು ಹಂಗಲ್ಲ, ಕಿಲ್ ಹಿಮ್. ಆರ್ಡರ್ ಬಂದಾಯ್ತು ಮಹಾರಾಣಿಯಿಂದ. ಮಹಾರಾಜನು ಅಲ್ಲೇ ಇದ್ದಾರೆ. ಹಾಗಾಗಿ ಇಷ್ಟು ಆರ್ಡರ್ ಬಂದ ಮೇಲೆ ಬಿಡ್ತಾರಾ? ಖಂಡಿತ ಇಲ್ಲ. ಅಲ್ಲಿಂದ ನಡೆದಿದ್ದೇ ಕ್ರೂರತೆಯ ಅಟ್ಟಹಾಸ. ಯಾವಾಗ ಪವಿತ್ರ ಕಿಲ್ ಹಿಮ್ ಅಂತ ಆಜ್ಞೆಯನ್ನು ಕೊಡ್ತಾರೆ, ಆಯ್ತಲ್ಲ ಇನ್ನೇನು ಬೇಕು, ದೊಡ್ಡ ಮಟ್ಟದ ಕ್ರೌರ್ಯಕ್ಕೆ ಮುಂದಾಗ್ತಾರೆ ಅಲ್ಲಿದ್ದಂತಹ ಸದಸ್ಯರು. ರೇಣುಕಾಸ್ವಾಮಿ ಮರ್ಮಾಂಗಕ್ಕೆ ದಾರುಣವಾಗಿ ಹಲ್ಲೆ ಮಾಡ್ತಾರೆ. ಗೊತ್ತಲ್ಲ ನಿಮಗೆಲ್ಲ, ಕೈಗೆ ಸಿಕ್ಕಿದ್ರಲ್ಲೆಲ್ಲ ಹೊಡೆದಿದ್ದಾರೆ. ಅವನ ತಲೆ ತಗೊಂಡೋಗಿ ಟ್ರಕ್ಗೆ ಗುದ್ದಿಸಿದ್ದಾರೆ. ಮರ್ಮಾಂಗದ ವೃಷಣ ಚೀಲ ಒಡೆದು ರಕ್ತಸ್ರಾವ ಆಗಿದೆ. ಸ್ಥಿಮಿತ ಕಳ್ಕೊಂಡು ಹಲ್ಲೆ ಮಾಡಿದ್ದಾರೆ ದರ್ಶನ್. ಮರ್ಮಾಂಗಕ್ಕೆ ಹೊಡೆದಿದ್ರಿಂದಲೇ ರೇಣುಕಾ ಪ್ರಾಣ ಹೋಯ್ತಾ? ನಿಜ, ವೆರಿ ಸೆನ್ಸಿಟಿವ್ ಪ್ಲೇಸ್. ಅದಕ್ಕೆ ಕಾಲಿಂದ ಒದ್ರೇನಾಗಬೇಕು? ಸಾಧ್ಯನೇ ಇಲ್ಲ. ಪೊಲೀಸ್ ತನಿಖೆಯಲ್ಲಿ ಇದೆಲ್ಲ ಬೆಚ್ಚಿ ಬೀಳಿಸುವ ಅಂಶಗಳು ಬಯಲಾಗಿದೆ. ಒಂದು ಕ್ಷಣ ಈ ಮಾಹಿತಿಗಳನ್ನು ಓದಬೇಕಾದ್ರೆ ಜಡ್ಜ್ಗೆನೆ ಶಾಕ್ ಆಗಿಬಿಡುತ್ತೆ. ನಿಜಕ್ಕೂ ಕೂಡ ಈ ಪರಿಪ್ರಮಾಣದಲ್ಲಿ ಕೊಲೆ ಮಾಡಿದ್ದಾರೆ, ಇಷ್ಟು ಕ್ರೌರ್ಯತೆ.
ಪ್ರಾಣಿಗಳ ರೀತಿಯಲ್ಲಿ ಎರಗಿದ್ದಾರೆ ಒಬ್ಬ ವ್ಯಕ್ತಿಯ ಮೇಲೆ, ಮೃಗಗಳ ರೀತಿಯಲ್ಲಿ ಅಟ್ಟಹಾಸ ಮೆರೆದಿದ್ದಾರೆ. ಅಬ್ಬಬ್ಬಬ್ಬಬ್ಬಬ್ಬ, ಒಬ್ಬ ವ್ಯಕ್ತಿಗೆ ಈ ಪರಿಪ್ರಮಾಣದ ಚಿತ್ರಹಿಂಸೆಯನ್ನು ಕೊಟ್ಟು ಸಾಯಿಸ್ತಾರೆ ಅಂತಂದರೆ ನನಗೆ ಅರ್ಥನೇ ಆಗಲ್ಲ. ನಮ್ಮ ದೇಶಕ್ಕೆ ಕಂಟಕವಾಗಿರುವ ಉಗ್ರರನ್ನ ಕೂಡ ಈ ರೀತಿ ಚಿತ್ರಹಿಂಸೆ ಕೊಡಲ್ಲ, ಉಗ್ರರನ್ನ ಚಿತ್ರಹಿಂಸೆ ಕೊಡಲ್ಲ. ಆ ಥರ ಬದುಕಿರಬೇಕಾದ್ರೆ ನರಕ ತೋರಿಸಿ ಸಾಯಿಸಿದ್ದಾರೆ. ಇದೆಲ್ಲವೂ ಕೂಡ ಈಗ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿರ್ತಕ್ಕಂಥ ಅಂಶಗಳು. ಶಾಕ್ ಆಗಿಬಿಟ್ಟಿದ್ದಾರೆ ಒಂದು ಕ್ಷಣ. ಪೊಲೀಸರು ಇದೆಲ್ಲವನ್ನ ಮಾಹಿತಿಯನ್ನು ಕಲೆ ಹಾಕ್ತಾ ದಾಖಲೆಗಳನ್ನು ಅಂದರೆ ಸಾಕ್ಷಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. FSL ರಿಪೋರ್ಟ್ ಬಂತು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂತು, ಆಮೇಲೆ ಡಿಜಿಟಲ್ ಎವಿಡೆನ್ಸ್ಗಳು ಬಂತು, ಟೆಕ್ನಿಕಲ್ ಎವಿಡೆನ್ಸ್ಗಳು ಬಂತು. ಎಲ್ಲವನ್ನ ನೋಡ್ತಾ ಇದ್ದ ಹಾಗೆಯೇ ಪೊಲೀಸರಿಗೆ ಬೆವ್ತು ಬಿಟ್ಟಿದ್ದಾರೆ ಪೊಲೀಸರು ಒಂದು ಕ್ಷಣ. ಹೀಗ ಕೊಲೆ ಮಾಡೋದು ಒಬ್ಬ ವ್ಯಕ್ತಿಯನ್ನು, ಹೀಗ ಅಟ್ಯಾಕ್ ಮಾಡೋದು. ಪ್ರೊಫೆಷನಲ್ ಕಿಲ್ಲರ್ಸ್ ಕೂಡ ಈ ಥರ ಅಟ್ಯಾಕ್ ಮಾಡಲ್ಲ. ಯಾವ ದ್ವೇಷ ಇವನ ಮೇಲೆ, ಏನಂತ ತಪ್ಪು ಮಾಡಿದ್ದ? ಹೌದು, ಅವ್ರನ್ನ ನಾನು ಯಾವ ಕಾರಣಕ್ಕೂ ರೇಣುಕಾಸ್ವಾಮಿಯನ್ನು ಸಮರ್ಥಿಸ್ಕೊಳ್ಳಲ್ಲ, ತಪ್ಪೇ. ಆದರೆ ಮಾಡಿದ ತಪ್ಪಿಗೆ ಅಷ್ಟೇ ಪ್ರಮಾಣದ ಶಿಕ್ಷೆ ಸಿಗಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೋತೀನಿ. ಮುರಳಿ, ಏನ್ರಿ ಇದು ಕ್ರೌರ್ಯತೆ, ರಾಕ್ಷಸಿ ಕೃತ್ಯ? ನನಗಂತೂ ಇದು ನೋಡಿದಾಗ ನಿಜಕ್ಕೂ ಕೂಡ ಇವರೆಲ್ಲ ಈ ಕ್ರೈಮ್ಗೆ ಹೊಸಬರು ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಇವರೆಲ್ಲರೂ ಕೂಡ ಪ್ರೊಫೆಷನಲ್ಸ್ ಅಂತ ಅನುಮಾನ ಬರ್ತಾ ಇದೆ ಮುರಳಿ. ಖಂಡಿತ ಅರವಿಂದ್, ಯಾಕೆಂದ್ರೆ ಆತನ ಮೃತದೇಹ ಮತ್ತು ಪೊಲೀಸರ ತನಿಖೆಯ ಅಂಶಗಳನ್ನ ನೋಡಿದ್ರೆ ಹೆಬ್ಯುಚುವಲ್ ಆಗಿ ಇರೋದು ಈ ರೀತಿಯ ಕೃತ್ಯಗಳನ್ನ ಮಾಡಿದಾರಾ ಅನ್ನೋ ಅನುಮಾನಗಳು ಸಾಮಾನ್ಯವಾಗಿ ಹುಟ್ಟುವಂತ ಕಾರಣಗಳಿದ್ದೇ ಇರ್ತವೆ. ಯಾಕೆಂದ್ರೆ ಪ್ರಮುಖವಾಗಿ ಅರವಿಂದ್, ಈ ಪ್ರಕರಣ ಏನಿದೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕಳೆದ 3 ತಿಂಗಳಿಂದನೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ತನಿಖೆಯನ್ನ ಮಾಡೋ ಸಂದರ್ಭದಲ್ಲಿ ಸಾಂದರ್ಭಿಕ ಸಾಕ್ಷ್ಯಗಳು ಜೊತೆಗೆ ಅಲ್ಲಿ ನಡೆದಂಥ ವಿಚಾರಗಳೇನಿತ್ತು, ಜೊತೆಗೆ ಸಿಕ್ಕಂಥ ಫೋಟೋಗಳೇನಿತ್ತು, ಅದನ್ನೆಲ್ಲ ಕೂಡ ಕ್ರೋಢೀಕರಿಸಿಕೊಂಡು ತನಿಖೆಯನ್ನ ಮಾಡ್ತಾ ಇರ್ತಾರೆ. ಆದರೆ ದರ್ಶನ್ ಮತ್ತು ಪವಿತ್ರ ಗೌಡ ಪಾತ್ರ ಏನು ಈ ಪ್ರಕರಣದಲ್ಲಿ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಮಾಹಿತಿಗಳು ಈಗ ಬಹಿರಂಗ ಆಗ್ತಾ ಇರುವಂಥದ್ದು. ಯಾಕೆಂದ್ರೆ ದರ್ಶನ್ ಮತ್ತು ಪವಿತ್ರ ಗೌಡ ಅಣತಿಯಂತೆ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಅಪಹರಣ ಮಾಡ್ಕೊಂಡು ಬರ್ತಾರೆ. ಅಪಹರಣ ಮಾಡ್ಕೊಂಡು ಬಂದು ಆತನನ್ನ ಸಾಯಿಸಬೇಕು ಅನ್ನೋ ಉದ್ದೇಶದಿಂದನೇ ಆತನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುತ್ತದೆ. ಅರವಿಂದ್, ಇಲ್ಲಿ ಪ್ರಮುಖವಾಗಿ ಇನ್ನೊಂದು ಅಂಶ ಗಮನಿಸಬೇಕಾಗುತ್ತೆ. ಯಾವಾಗ ಸ್ಟೋನಿ ಬ್ರೂಕಿಂದ ದರ್ಶನ್ ಪಟ್ಟಣಗೆರೆ ಶೆಡ್ಗೆ ಹೋಗ್ತಾರೆ, ಪಟ್ಟಣಗೆರೆ ಶೆಡ್ಗೆ ಹೋಗೋಕ್ಕಿಂತ ಮುಂಚಿತವಾಗಿ ಪವಿತ್ರ ಗೌಡನನ್ನ ಪಿಕಪ್ ಅನ್ನ ಮಾಡುವಂಥದ್ದು. ಪವಿತ್ರ ಗೌಡ ಪಿಕಪ್ ಮಾಡಿ ಅದಾದ ನಂತರ ಪಟ್ಟಣಗೆರೆ ಶೆಡ್ಗೆ ಹೋಗಿ ಅಲ್ಲಿ ಅಷ್ಟರೊಳಗಾಗ್ಲೇ ಅಂದ್ರೆ ನಾಗರಾಜ್ ಇರ್ಬೋದು, ಜೊತೆಗೆ ಬೇರೆ ಬೇರೆ ಏನೋ ಆರೋಪಿಗಳಿದ್ದಾರೆ, ನಂದೀಶ್ ಇರ್ಬೋದು, ಪವನ್ ಇರ್ಬೋದು, ಇವರೆಲ್ಲ ಕೂಡ ಆತನಿಗೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿರ್ತಾರೆ. ಹಲ್ಲೆಯನ್ನ ಮಾಡಿ ಆತನ ಮೈ ಮೇಲೆ ರಕ್ತ ಸುರಿತಾ ಇರುತ್ತೆ. ರಕ್ತ ಸುರಿತಾ ಇದ್ದ ಸಂದರ್ಭದಲ್ಲಿ ಪವಿತ್ರ ಗೌಡ ಅಲ್ಲಿ ತನ್ನ ಆಕ್ರೋಶವನ್ನ ಹೊರ ಹಾಕ್ತಾಳೆ. ಯಾಕೆಂದ್ರೆ ಆತ ಒಂದು ಯಾವುದೋ ಆಕ್ಷೇಪಾರ್ಹ ಒಂದು ಫೋಟೋನ ಕಳಿಸಿರ್ತಾನೆ. ಆಕ್ಷೇಪಾರ್ಹ ಫೋಟೋನ ಕಳಿಸಿದ ಹಿನ್ನೆಲೆಯಲ್ಲಿ ಆಕೆಗೆ ಸಾಕಷ್ಟು ಕೋಪ ಬಂದಿರ್ತದೆ. ಕೋಪ ಬಂದ ತಕ್ಷಣ ಆಕೆ ತನ್ನ ಚಪ್ಪಲಿಯಲ್ಲಿದ್ದ ಕಾಲಿನಲ್ಲಿದ್ದಂಥ ಚಪ್ಪಲಿಯನ್ನ ತೆಗೆದುಕೊಂಡು ಆತನ ಮೇಲೆ ಹಲ್ಲೆಯನ್ನ ಮಾಡ್ತಾಳೆ. ಹಲ್ಲೆಯನ್ನ ಮಾಡಿದ ಬಳಿಕ ಅದೇ ಚಪ್ಪಲಿಯನ್ನ ದರ್ಶನ್ ಕೈಗೆ ವಾಪಸ್ ಕೊಡ್ತಾಳೆ. ವಾಪಸ್ಸನ್ನು ಕೊಟ್ಟು ನೀನು ಆತನಿಗೆ ಹಲ್ಲೆಯನ್ನ ಮಾಡು ಅಂತ ಹೇಳಿ ಜೊತೆಗೆ ಜೋರಾಗಿ ಕಿರಿಸ್ತಾಳೆ. ಆತನನ್ನ ಸಾಯಿಸು, ಬಿಡಬೇಡ ಅನ್ನೋ ರೀತಿಯಲ್ಲಿ, ಕಿಲ್ ಹಿಮ್ ಅನ್ನೋ ರೀತಿಯಲ್ಲಿ ಒಂದು ಪ್ರಚೋದನೆಯನ್ನ ಮಾಡುವಂಥದ್ದು. ಪ್ರಚೋದನೆಯನ್ನ ಮಾಡಿದ ಬಳಿಕ ಪವಿತ್ರ ಗೌಡನ ಮಾತನಾಡ್ತಾ ಕೇಳಿದಂತ ದರ್ಶನ್ ಏನ್ ಮಾಡ್ತಾನೆ, ಆತನ ಪ್ಯಾಂಟನ್ನ ಬಿಚ್ಚಿ ಆತನ ಮರ್ವಾಂಗಕ್ಕೂ ಕೂಡ ಒದ್ದು ಹಲ್ಲೆಯನ್ನ ಮಾಡಿದ್ದಾನೆ ಮತ್ತು ಅದನ್ನ ಎದೆಯ ಭಾಗಕ್ಕೂ ಕೂಡ ಒದ್ದು ಹಲ್ಲೆಯನ್ನ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಪೊಲೀಸರ ತನಿಖೆಯಲ್ಲಿ ಈಗ ಬಯಲಾಗ್ತಾ ಇರುವಂಥದ್ದು. ಅಂದ್ರೆ ಇಡೀ ಪ್ರಕರಣ ಏನಿತ್ತು, ಇಡೀ ಪ್ರಕರಣ ಕೇವಲ ದರ್ಶನ್ ಮೇಲೆ ಕೇಂದ್ರೀಕೃತ ಆಗಿರುವಂಥದ್ದಲ್ಲ. ಇದು ಪವಿತ್ರ ಗೌಡ ಅಣತಿಯಂತೆ ದರ್ಶನ್ನ ಒಂದು ಪಾಲನೆಗಳೇನಿತ್ತು, ಆತನ ಜೊತೆಯಲ್ಲಿ ಎಲ್ಲ ಆರೋಪಿಗಳು ಸೇರಿ ಈ ಕೃತ್ಯವನ್ನ ಮಾಡಿದರೆ ಅಷ್ಟು ದೊಡ್ಡ ಮಟ್ಟದ ಕ್ರೌರ್ಯವನ್ನ ಎಸ್ಟಾಬ್ಲಿಷ್ ಆಗಿದಾವೆ ಅನ್ನೋದು ತನಿಖೆಯಲ್ಲಿ ಈಗ ಗೊತ್ತಾಗ್ತಾ ಇರುವಂಥದ್ದು. ಅಂದ್ರೆ ಇನ್ನೊಂದಷ್ಟು ಮಾಹಿತಿಗಳು ಕೂಡ ಬಹಿರಂಗ ಆಗಬೇಕು. ಅದು ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಆದ ಬಳಿಕ ಇನ್ನೊಂದಷ್ಟು ಮಾಹಿತಿಗಳು ಕೂಡ ಬಹಿರಂಗ ಆಗುವಂಥದ್ದು. ಅರವಿಂದ್, ಎಸ್ ಮುರಳಿ, ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಯಾವಾಗ ಪಟ್ಟಣಗೆರೆ ಶೆಡ್ನಲ್ಲಿ ಕಿಲ್ ಹಿಮ್ ಅಂತ ಆಜ್ಞೆಯನ್ನು ಕೊಟ್ಟು ತನ್ನ ರೋಷವನ್ನು ತೀರಿಸಿಕೊಂಡು ಚಪ್ಪಲಿಯಿಂದ ಹೊಡೆದು ಅಲ್ಲಿಂದ ಪವಿತ್ರ ಗೌಡ ಹೊರಟ ನಂತರ ಏನಾಯಿತು? 4 ಫೋಟೋಗಳು ಪವಿತ್ರ ಗೌಡಗೆ ಬರುತ್ತೆ. ಈ ಫೋಟೋಗಳು ಯಾವುದು, ಏನನ್ನ ಹೇಳ್ತಾ ಇದೆ ಈ ಫೋಟೋಗಳು, ಅದನ್ನು ಕೂಡ ಪೊಲೀಸರು ರಿಟ್ರೀವ್ ಮಾಡಿದ್ದಾರೆ. ಅದು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿನೇ.